ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಯಾವುದೋ ಒಂದು ಯುದ್ಧದ ಬಗ್ಗೆ ಅಷ್ಟೇ ಅಲ್ಲ. ಇದು ಬರೀ ವ್ಯಾಪಾರ ಮಾಡೋಕೆ ಅಂತ ಬಂದ ಒಂದು ಕಂಪನಿ ಇಡೀ ದೇಶದ ಹಣೆಬರಹವನ್ನೇ ಬದಲಾಯಿಸ್ಬಿಟ್ಟ ಕಥೆ. ಹೌದು, ಇದು ಪ್ಲಾಸಿ ಕದನದ ಕಥೆ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಆ ಒಂದು ನಿರ್ಣಾಯಕ ಕ್ಷಣದ ಕಥೆ. ಅಲ್ಲ, ಯೋಚನೆ ಮಾಡಿ, ಬರೀ ವ್ಯಾಪಾರ ಮಾಡಕ್ ಬಂದಿದ್ದ ಒಂದು ಕಂಪನಿ ಒಂದು ಇಡೀ ದೇಶವನ್ನ ಹೇಗೆ ಗೆಲ್ಲೋಕಾಗತ್ತೆ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮನ್ನ ಇವತ್ತಿನ ಕಥೆಯ ಕೇಂದ್ರಕ್ಕೆ ಕರ್ಕೊಂಡೋಗುತ್ತೆ. ಸರಿ, ನಮ್ಮ ಕಥೆ ಶುರುವಾಗೋದು 1756ರಲ್ಲಿ. ಜಾಗ ಬಂಗಾಳ. ಆ ಕಾಲದಲ್ಲಿ ಬಂಗಾಳ ಅಂದ್ರೆ ಏನಂತೀರ? ಅದು ಕೇವಲ ಒಂದು ಪ್ರಾಂತ್ಯ ಆಗಿರಲಿಲ್ಲ. ಇಡೀ ಭಾರತದ ಅತ್ಯಂತ ಶ್ರೀಮಂತ, ಸಂಪದ್ಭರಿತ ಪ್ರದೇಶ ಅದು. ಮೊದಲನೇ ಭಾಗ, ಸಂಘರ್ಷದ ಆರಂಭ. ಬಂಗಾಳದ ಇದೇ ಶ್ರೀಮಂತಿಕೆ, ಇದೇ ಸಮೃದ್ಧಿ ಬ್ರಿಟಿಷರ ಕಣ್ಣು ಕುಕ್ಕಿತ್ತು ಮತ್ತು ಇಲ್ಲೇ ಒಂದು ದೊಡ್ಡ ಸಂಘರ್ಷದ ಬೀಜ ಮೊಳಕೆಯೊಡೆಯಕ್ಕೆ ಶುರುವಾಯಿತು. 1756ರಲ್ಲೇನಾಯಿತು ಅಂದ್ರೆ, ಬಂಗಾಳದ ನವಾಬರಾಗಿದ್ದ ಅಲಿವರ್ದಿ ಖಾನ್ ತೀರ್ಕೊಳ್ತಾರೆ. ಅವರ ನಂತರ ಅಧಿಕಾರಕ್ಕೆ ಬರೋದು ಅವರ ಮೊಮ್ಮಗ ಸಿರಾಜುದ್ ದೌಲಾ. ಕಥೆಗೆ ಎಂಟ್ರಿಯಾಗತ್ತೆ ಒಬ್ಬ ಯುವ ಮಹತ್ವಾಕಾಂಕ್ಷಿ ಆಡಳಿತಗಾರ. ಮುಂದಿನ ಭಾಗ, ನವಾಬನ ಕೋಪ. ಸಿರಾಜುದ್ ದೌಲಾ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಮೊದಲಿಂದಲೂ ಸರಿ ಇರಲಿಲ್ಲ. ಈ ಭಿನ್ನಾಭಿಪ್ರಾಯ ಇದೆಯಲ್ಲ, ಇದು ಸ್ಫೋಟಗೊಳ್ಳೋ ಹಂತಕ್ಕೆ ಬಂದಿತ್ತು. ಇದಕ್ಕೆ ಮೊದಲ ಮತ್ತು ಬಹುಮುಖ್ಯ ಕಾರಣ ಅಂದ್ರೆ ದಸ್ತಕ್ಗಳ ದುರುಪಯೋಗ. ಈ ದಸ್ತಕ್ ಅಂದ್ರೆ ಏನಪ್ಪ ಅಂದ್ರೆ, ಕಂಪನಿ ಯಾವುದೇ ಟ್ಯಾಕ್ಸ್ ಇಲ್ಲದೆ ವ್ಯಾಪಾರ ಮಾಡೋಕೆ ಕೊಟ್ಟಿದ್ದ ಒಂದು ಪರ್ಮಿಟ್. ಆದ್ರೆ ಕಂಪನಿಯಲ್ಲಿದ್ದ ನೌಕರರೇನ್ ಮಾಡಿದ್ರು, ಇದನ್ನ ತಮ್ಮ ಸ್ವಂತ ವ್ಯಾಪಾರಕ್ಕೆ ಬಳಸ್ಕೊಂಡು ದುಡ್ಡು ಮಾಡೋಕೆ ಶುರು ಮಾಡಿದ್ರು. ಇದರಿಂದ ನವಾಬನ ಖಜಾನೆಗೆ ಭಾರೀ ನಷ್ಟ ಆಗ್ತಾಯಿತ್ತು. ಸಹಜವಾಗೇ ಇದು ಸಿರಾಜ್ಗೆ ಕೋಪ ತರಿಸಿತ್ತು. ಎರಡನೇ ಕಾರಣ, ಅಕ್ರಮ ಕೋಟೆಗಳು. ಬ್ರಿಟಿಷರು ನವಾಬನ ಅನುಮತಿಯೇ ಇಲ್ಲದೆ ತಮ್ಮ ವ್ಯಾಪಾರಿ ಕೋಟೆಗಳನ್ನ ಇನ್ನಷ್ಟು ಬಲಪಡಿಸೋಕೆ ಶುರು ಮಾಡಿದ್ರು. ಸಿರಾಜ್ ಕೋಟೆ ಮೇಲಿದ್ದ ಫಿರಂಗಿಗಳನ್ನೆಲ್ಲ ತೆಗಿರಿ ಅಂತ ಆರ್ಡರ್ ಮಾಡ್ದ. ಆದರೆ ಬ್ರಿಟಿಷರು ಅದನ್ನ ಕಿವಿಗೆ ಹಾಕ್ಕೊಳ್ಳಲೇ ಇಲ್ಲ. ಇದು ನವಾಬನ ಅಧಿಕಾರಕ್ಕೆ ನೇರವಾಗಿ ಸವಾಲ್ ಹಾಕಿದ ಹಾಗೆ ಆಯಿತು. ಮೂರನೇ ಭಾಗಕ್ಕೆ ಬರೋಣ, ಕ್ಲೈವ್ನ ಕುತಂತ್ರ. ನೋಡಿ, ಈ ವಿವಾದಗಳೆಲ್ಲ ಬರೀ ಆರಂಭ ಅಷ್ಟೇ. ಮುಂದೆ ನಡೆದ ಒಂದು ಘಟನೆ ಈ ಸಂಘರ್ಷವನ್ನ ದೊಡ್ಡ ಬಿಕ್ಕಟ್ಟಿಗೆ ತಂದು ನಿಲ್ಲಿಸ್ತು. ಮತ್ತೆ ನಮ್ಮ ಕಥೆಯ ಕೇಂದ್ರಕ್ಕೆ ಒಬ್ಬ ಹೊಸ ವ್ಯಕ್ತಿಯನ್ನ ಕರೆತಂತು. ಅವನ ಹೆಸರು ರಾಬರ್ಟ್ ಕ್ಲೈವ್. ಆ ಘಟನೆ ಯಾವುದು ಅಂದ್ರೆ, ಕಪ್ಪು ಕೋಣೆ ದುರಂತ ಅಂತ. ಬ್ರಿಟಿಷರ ಈ ವರ್ತನೆಯಿಂದ ಸಿಕ್ಕಾಪಟ್ಟೆ ಸಿಟ್ಟಿಗೆದ್ದಿದ್ದ ಸಿರಾಜುದ್ ದೌಲಾ ಅವರ ಫೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ಮಾಡಿ ಅದನ್ನು ತುಂಬಾ ಸುಲಭವಾಗಿ ವಶಪಡಿಸಿಕೊಂಡ್ಬಿಟ್ಟ. ಆ ದಾಳಿಯಲ್ಲಿ ಸೆರೆಸಿಕ್ಕಿದ್ದ ಸುಮಾರು 146 ಬ್ರಿಟಿಷ್ ಕೈದಿಗಳನ್ನ ಒಂದೇ ಒಂದು ಚಿಕ್ಕ ಕತ್ತಲೆ ಕೋಣೆಯಲ್ಲಿ ಕೂಡಿಹಾಕಲಾಯಿತು. ಅದೇ ರಾತ್ರಿ ಔಸರ್ಗಟ್ಟ ವಾತಾವರಣದಲ್ಲಿ ಅವರಲ್ಲಿ 123 ಜನ ಸಾವನ್ನಪ್ಪಿದ್ರು. ಈ ಒಂದು ಘಟನೆ ಬ್ರಿಟಿಷರ ಸೇಡಿನ ಕಿಚ್ಚಿಗೆ ತುಪ್ಪ ಸುರಿದಾಗಾಯಿತು. ಈ ದುರಂತದ ಸುದ್ದಿ ಕೇಳಿದ ತಕ್ಷಣ ರಾಬರ್ಟ್ ಕ್ಲೈವ್, ಈಸ್ಟ್ ಇಂಡಿಯಾ ಕಂಪನಿಯ ಒಬ್ಬ ಪ್ರಮುಖ ವ್ಯಕ್ತಿ, ಒಂದು ದೊಡ್ಡ ಸೈನ್ಯವನ್ನೇ ಕಟ್ಕೊಂಡು ಬಂಗಾಳಕ್ಕೆ ಬಂದ. ಅವನ ಉದ್ದೇಶ ಬರೀ ಸೇಡು ತೀರಿಸ್ಕೊಡೋದಾಗಿರಲಿಲ್ಲ. ಅವನ ತಲೆಯಲ್ಲಿ ಅದಕ್ಕಿಂತ ದೊಡ್ಡದಾದ ಒಂದು ಖಚಿತವಾದ ಪ್ಲಾನ್ ಇತ್ತು. ಕ್ಲೈವಿನ ಪ್ಲಾನ್ ಇದೆಯಲ್ಲ, ಅದು ಯುದ್ಧಕ್ಕಿಂತ ಹೆಚ್ಚಾಗಿ ಒಂದು ಚಾಣಾಕ್ಷ ಪಿತೂರಿಯಾಗಿತ್ತು. ಅವನು ಯುದ್ಧವನ್ನ ಶಸ್ತ್ರಗಳಿಂದ ಗೆಲ್ಲೋಕ್ ಹೋಗ್ಲೇ ಇಲ್ಲ, ಬದಲಿಗೆ ಮೋಸ ಮತ್ತು ಲಂಚದಿಂದ ಗೆಲ್ಲೋಕೆ ನಿರ್ಧಾರ ಮಾಡ್ದ. ನವಾಬನ ಆಸ್ಥಾನದಲ್ಲೇ ಅವನಿಗಿಷ್ಟ ಇಲ್ಲದವರನ್ನ ಗುರ್ತಿಸ್ತ, ದುಡ್ಡಿನ ಆಸೆ ತೋರಿಸ್ತ, ಸೇನಾಪತಿಯನ್ನೇ ತನ್ನ ಬಲೆಗೆ ಬೀಳಿಸ್ಕೊಂಡ. ಅಂದ್ರೆ ಯುದ್ಧ ಶುರುವಾಗೋ ಮೊದಲೇ ಆಟ ಮುಗ್ದೋಗಿತ್ತು. ಕ್ಲೈವ್ ತನ್ನ ಈ ಯೋಜನೆಗೆ ಸ್ಥಳೀಯ ಪ್ರಭಾವಿಗಳನ್ನೇ ಬಳಸ್ಕೊಂಡ. ಮಾಣಿಕ್ ಚಂದ್, ನೇಮಿಚಂದ್, ಹಾಗೆ ಆ ಕಾಲದ ಬಂಗಾಳದ ಅತ್ಯಂತ ಶ್ರೀಮಂತ ವ್ಯಕ್ತಿ ಜಗತ್ ಸೇಠ್, ಇಂಥವರನ್ನೆಲ್ಲ ತನ್ನ ಕಡೆ ಸೆಳೆದುಕೊಂಡ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನವಾಬನ ಸ್ವಂತ ಸೇನಾ ಕಮಾಂಡರ್ ಮೀರ್ ಜಾಫರ್ನು ಕೂಡ. ಈ ಇಡೀ ಪಿತೂರಿಯ ಅಸಲಿ ಆಟ ಏನಿತ್ತು ಗೊತ್ತಾ? ಕ್ಲೈವ್ ಮೀರ್ ಜಾಫರ್ಗೆ ಒಂದು ಆಫರ್ ಕೊಟ್ಟಿದ್ದ. ನೀನ್ ಯುದ್ಧದಲ್ಲಿ ಸುಮ್ನಿದ್ರೆ ಸಿರಾಜಿನನ್ನ ಸೋಲಿಸ್ಮೇಲೆ ನಿನ್ನನ್ನೇ ಬಂಗಾಳದ ಮುಂದಿನ ನವಾಬ್ನನ್ನಾಗಿ ಮಾಡ್ತೀನಿ ಅಂತ. ಅಧಿಕಾರದ ಆಸೆ ಯಾರಿಗ್ತಾನೆ ಇರಲ್ಲ ಹೇಳಿ. ನಾಲ್ಕನೇ ಭಾಗ, ಪ್ಲಾಸಿ ಕದನ. ಸರಿ, ಈಗ ಯುದ್ಧದ ವೇದಿಕೆ ಸಿದ್ಧವಾಗಿತ್ತು. ಆದರೆ ಇದೊಂದು ನಿಜವಾದ ಯುದ್ಧವೇ ಆಗಿರಲಿಲ್ಲ. ಇದು ಮೊದಲೇ ಸ್ಕ್ರಿಪ್ಟ್ ಬರೆದಿಟ್ಟ ಒಂದು ನಾಟಕದ ಕೊನೆಯ ದೃಶ್ಯದಂತಿತ್ತು. ಫಲಿತಾಂಶ ಏನಾಗುತ್ತೆ ಅಂತ ಮೊದಲೇ ಡಿಸೈಡ್ ಆಗ್ಬಿಟ್ಟಿತ್ತು. ಜೂನ್ 23, 1757 ಪ್ಲಾಸಿ ಅನ್ನೋ ಜಾಗದಲ್ಲಿ ಯುದ್ಧ ಶುರುವಾಯಿತು. ಮೊದಲೇ ಪ್ಲಾನ್ ಮಾಡಿದ ಹಾಗೆ ಮೀರ್ ಜಾಫರ್ ತನ್ನ ದೊಡ್ಡ ಸೈನ್ಯದೊಂದಿಗೆ ಯುದ್ಧ ಮಾಡದೆ ಸುಮ್ಮನೆ ನಿಂತುಬಿಟ್ಟ. ಇದರಿಂದ ನವಾಬನ ಸೈನ್ಯಕ್ಕೆ ಗೊಂದಲವಾಗಿ ಅದು ತುಂಬ ಸುಲಭವಾಗಿ ಸೋತೋಯ್ತು.
ಯುದ್ಧಭೂಮಿಯಿಂದ ತಪ್ಪಿಸ್ಕೊಂಡು ಓಡಿಹೋದ ಸಿರಾಜುದ್ದೌಲನನ್ನ ನಂತರ ಸೆರೆಹಿಡಿದು ಕೊಲ್ಲಲಾಯಿತು. ನೋಡಿ, ಈ ಒಂದೇ ಒಂದು ಘಟನೆ ಇದು ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಡ್ತು. ಇದು ಕೇವಲ ಒಂದು ಯುದ್ಧದ ಗೆಲುವಾಗಿರಲಿಲ್ಲ, ಬದಲಿಗೆ ಭಾರತದಲ್ಲಿ ಒಂದು ಹೊಸ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಕ್ಷಣ ಆಗಿತ್ತು. ಹಾಗಾದರೆ ಈ ಯುದ್ಧದ ತಕ್ಷಣದ ಪರಿಣಾಮಗಳೇನಾಯಿತು? ಮೊದಲನೇದಾಗಿ ಮಾತು ಕೊಟ್ಟ ಹಾಗೆ ಮೀರ್ ಜಾಫರ್ ಬಂಗಾಳದ ಹೊಸ ನವಾಬನಾದ. ಆದರೆ ಅವನು ಹೆಸರಿಗೆ ಮಾತ್ರ ನವಾಬ, ಬ್ರಿಟಿಷರ ಕೈಗೊಂಬೆ ಅಷ್ಟೆ. ಎರಡನೇದಾಗಿ ಕಂಪನಿಗೆ ಬಂಗಾಳದಲ್ಲಿ ವ್ಯಾಪಾರ ಮಾಡೋಕ್ಕೆ ಅನಿಯಂತ್ರಿತ ಹಕ್ಕುಗಳು ಸಿಕ್ಬಿಡ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೋರಲ್ಲೇ ಇದ್ದ ಒಗ್ಗಟ್ಟಿನ ಕೊರತೆ ಮತ್ತು ಕೆಲವರ ದುರಾಸೆ ಹೇಗೆ ಬ್ರಿಟಿಷರಿಗೆ ಅನುಕೂಲವಾಯಿತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯಿತು. ಇಷ್ಟೇ ಅಲ್ಲ, ಮೀರ್ ಜಾಫರ್ ಯುದ್ಧದ ಪರಿಹಾರ ಅಂತ ಕಂಪನಿಗೆ ಎಷ್ಟು ಹಣ ಕೊಡ್ಬೇಕಾಯ್ತು ಗೊತ್ತಾ? ಬರೋಬ್ಬರಿ 17,70,00,000 ರೂಪಾಯಿ. ಆ ಕಾಲಕ್ಕೆ ಇದು ಎಂಥ ದೊಡ್ಡ ಮೊತ್ತ ಅಂದ್ರೆ ಊಹಿಸೋಕೂ ಸಾಧ್ಯವಿಲ್ಲ. ಈ ಒಂದೇ ಒಂದು ಪೇಮೆಂಟಿಂದ ನವಾಬನ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿ ಹೋಯಿತು. ಆದರೂ ಕಂಪನಿಯ ದುರಾಸೆ ಇದೆಯಲ್ಲ, ಅದು ತೃಪ್ತಿಯಾಗಲೇ ಇಲ್ಲ. ಮೀರ್ ಜಾಫರ್ನನ್ನ ನಿರಂತರವಾಗಿ ಶೋಷಣೆ ಮಾಡ್ತಾ ಹೋದ್ರು. ಯಾವಾಗ ಮೀರ್ ಜಾಫರ್ನಿಂದ ಬರೋ ಹಣದ ಹರಿವು ಕಮ್ಮಿಯಾಯಿತೋ, ಬ್ರಿಟಿಷರು ಅವನನ್ನ ಅಸಮರ್ಥ ಅಂತ ಹೇಳಿ ಪಟ್ಟದಿಂದ ಕೆಳಗಿಳಿಸಿದ್ರು. ಅವನ ಬದಲಿಗೆ ಅವನ ಅಳಿಯ ಮೀರ್ ಕಾಸಿಂನನ್ನ ಹೊಸ ನವಾಬನನ್ನಾಗಿ ಕೂರಿಸಿದ್ರು. ಇದರೊಂದಿಗೆ ಬಂಗಾಳದಲ್ಲಿ ಯಾರನ್ನ ಬೇಕಾದ್ರೂ ನವಾಬರನ್ನಾಗಿ ಮಾಡೋ ಮತ್ತೆ ಕೆಳಗಿಳಿಸೋ ಶಕ್ತಿ ತಮ್ಮಲ್ಲಿದೆ ಅಂತ ಬ್ರಿಟಿಷರು ಜಗತ್ತಿಗೆ ತೋರ್ಸ್ಕೊಟ್ರು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಪ್ಲಾಸಿಯಲ್ಲಿ ನಡೆದಿದ್ದು ನಿಜವಾಗಿಯೂ ಒಂದು ಯುದ್ಧನ, ಅಥವಾ ಅದು ಕೇವಲ ಮೋಸ, ದ್ರೋಹ ಮತ್ತು ಅಧಿಕಾರದ ಆಸೆಯಿಂದ ನಡೆದ ಒಂದು ದೊಡ್ಡ ವ್ಯವಹಾರಣ? ಈ ಒಂದು ಗೆಲುವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬಾಗಿಲನ್ನು ತೆರೆಯಿತು ಮತ್ತು ಅದರ ಪರಿಣಾಮಗಳನ್ನು ನಮ್ಮ ಇಡೀ ದೇಶ ಮುಂದಿನ 200 ವರ್ಷಗಳ ಕಾಲ ಅನುಭವಿಸಬೇಕಾಗಿ ಬಂತು.